ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದಪ್ಪ ಅಂದ್ರೆ, ನೀವೇನಾದ್ರೂ ವಾಟ್ಸ್ಆಪ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಎಲ್ಲರೂ ಕೂಡ ವಾಟ್ಸ್ಆಪ್ ಯೂಸ್ ಮಾಡ್ತಾನೆ ಇರ್ತೀರಾ. ಆದ್ರೆ ವಾಟ್ಸ್ಆಪ್ ನಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಾದ್ರೂ ಗ್ರೂಪ್ ನಲ್ಲಿ ಫೋಟೋಸ್ ಅಥವಾ ವಿಡಿಯೋಸ್ ಗಳನ್ನ ಶೇರ್ ಮಾಡ್ಕೊಂಡ್ರೆ ಅಂದ್ರೆ ಅದು ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಆಗ್ತಾ ಇರೋದಿಲ್ಲ. ಹಾಗೆ ಗ್ಯಾಲರಿನಲ್ಲಿ ಸೇವ್ ಆಗ್ತಾ ಇಲ್ಲ ಅಂದ್ರೆ ನೀವು ಯಾವ ರೀತಿ ಗ್ಯಾಲರಿನಲ್ಲಿ ಸೇವ್ ಆಗೋ ರೀತಿ ಮಾಡೋದು, ಮತ್ತೆ ನಿಮ್ಗೆ ಏನಾದರೂ ಬೇರೆದವರು ಸೆಂಡ್ ಮಾಡಿರೋ ಫೋಟೋಸ್ಗಳು ಗ್ಯಾಲರಿನಲ್ಲಿ ಸೇವ್ ಆಗಬಾರ್ದು ಅಂದ್ರೆ ಯಾವ ರೀತಿ ಆಫ್ ಮಾಡೋದು ಎಲ್ಲ ಕೂಡ ಈ ಟ್ರಿಕ್ ನ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋದಲ್ಲಿ ನಾವು ಸ್ಪೆಸಿಫಿಕ್ ಆಗಿ 3 ವಿಷಯಗಳನ್ನ ತಿಳ್ಕೊತಾ ಇದೀವಿ. ಏನೇನಪ್ಪ ಅಂದ್ರೆ ಗ್ಯಾಲರಿನಲ್ಲಿ ಸೇವ್ ಆಗ್ತಾ ಇಲ್ಲ ಅಂದ್ರೆ ಯಾವ ರೀತಿ ಫೋಟೋಸ್ಗಳನ್ನ ಸೇವ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಆಗಿ ಯಾರಾದ್ರೂ ಒಬ್ಬರದು ಅಥವಾ ಯಾವುದೇ ಒಂದು ಗ್ರೂಪ್ ಫೋಟೋಸ್ಗಳು ವಿಡಿಯೋಸ್ಗಳು ಮಾತ್ರ ಸೇವ್ ಆಗಬಾರ್ದು ಅಂದ್ರೆ ಅದನ್ನ ಮಾತ್ರ ಯಾವ ರೀತಿ ಆಫ್ ಮಾಡಬೇಕು ಅಂತ ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಮೂರನೇದು ಏನಪ್ಪಾ ಅಂದ್ರೆ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ಮಾತ್ರ ಅವ್ರದ್ದು ಫೋಟೋಸ್ ವಿಡಿಯೋಸ್ಗಳು ಮಾತ್ರ ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಆಗಬಾರ್ದಪ್ಪ ಅಂದ್ರೆ ಅದನ್ನು ಕೂಡ ಯಾವ ರೀತಿ ನೀವು ಆಫ್ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. 3 ಟ್ರಿಕ್ ನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ ಫ್ರೆಂಡ್ಸ್, ನಾನೀಗ ಇನ್ನೊಂದು ಮೊಬೈಲ್ ನ ತಗೊಂಡು ಮೊಬೈಲ್ ಮುಖಾಂತರ ನಿಮಗೆ ಸೈಡ್ಗೆ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಆ ಸ್ಕ್ರೀನ್ ರೆಕಾರ್ಡ್ ನ ನೋಡ್ತಾ ನೀವು ತಿಳ್ಕೊಳ್ಬಹುದು. ನೋಡ್ತಾ ನನಗೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ. ನೋಡಿ, ನೀವು ಮೊದಲನೇದಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಮೊಬೈಲ್ ಇರುವಂತಹ ವಾಟ್ಸ್ಆಪ್ ನ ಓಪನ್ ಮಾಡ್ಕೊಳ್ಳಿ. ವಾಟ್ಸ್ಆಪ್ ನ ಓಪನ್ ಮಾಡ್ಕೊಂಡು ಅಲ್ಲಿ ನೀವು ಸೆಟ್ಟಿಂಗ್ ನ ಓಪನ್ ಮಾಡ್ಬೇಕಾಗುತ್ತೆ. ವಾಟ್ಸ್ಆಪ್ ನ 3 ಡಾಟ್ ನ ಕ್ಲಿಕ್ ಮಾಡ್ಕೊಂಡು ನೀವು ಸೆಟ್ಟಿಂಗ್ ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ನ ಓಪನ್ ಮಾಡ್ಕೊಂಡು ಅಲ್ಲಿ ನಿಮಗೆ ತುಂಬಾ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನೀವು ಚಾರ್ಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಆ ಚಾರ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಚಾರ್ಟ್ಸ್ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಕೆಳಗಡೆ ಮೀಡಿಯಾ ವಿಸಿಬಿಲಿಟಿ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಮೀಡಿಯಾ ವಿಸಿಬಿಲಿಟಿ ಏನಾದರೂ ಆನ್ ಇತ್ತಪ್ಪ ಅಂದ್ರೆ ನಿಮ್ಮ ವಾಟ್ಸ್ಆಪ್ ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ. ನೀವು ಯಾರು ಫೋಟೋಸ್ ಶೇರ್ ಮಾಡಿದ್ರು ಅಥವಾ ವಿಡಿಯೋಸ್ ನ ಶೇರ್ ಮಾಡ್ಕೊಂಡ್ರು ನಿಮ್ಮ ಮೊಬೈಲ್ ಗ್ಯಾಲರಿನಲ್ಲಿ ಆಟೋಮೆಟಿಕ್ ಆಗಿ ಸೇವ್ ಆಗುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಮತ್ತೆ ಇದನ್ನಾದ್ರೂ ಆಫ್ ಇತ್ತು ಅಂದ್ರೆ ಈಗಲೇ ನೀವು ಆನ್ ಮಾಡ್ಕೊಳ್ಳಿ, ಅದನ್ನು ಕೂಡ ಸೇವ್ ಆಗುತ್ತೆ. ಇದು ನಿಮಗೆ ಮೊದಲನೇ ಟ್ರಿಕ್ ಆಯ್ತು. ಏನಾದರೂ ಸೇವ್ ಆಗ್ತಾ ಇಲ್ಲ ಅಂದ್ರೆ ಯಾವ ರೀತಿ ನೀವು ಇದನ್ನ ಸೇವ್ ಮಾಡ್ಕೊಳ್ಬೇಕು ಅಂತ. ಇನ್ನು ಎರಡನೇ ಟ್ರಿಕ್ ನೋಡೋಣ. ಎರಡನೇ ಟ್ರಿಕ್ ಏನಪ್ಪಾ ಅಂದ್ರೆ ನೀವು ವಾಟ್ಸ್ಆಪ್ ನಲ್ಲಿ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ಒಬ್ಬರದೇ ಅಥವಾ ಒಂದೇ ಗ್ರೂಪ್ ನ ಫೋಟೋಸ್ಗಳು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಬಾರ್ದು ಅಂದ್ರೆ ಯಾವ ರೀತಿ ಮಾಡ್ಬೇಕಂದ್ರೆ, ನೀವು ಯಾವ್ದಾದ್ರು ಒಂದು ನಿಮ್ಮ ವಾಟ್ಸ್ಆಪ್ ನಲ್ಲಿ ಫ್ರೆಂಡ್ಸ್ ಸ್ಟೇಟಸ್ ಅಥವಾ ಯಾವ್ದಾದ್ರು ಪೋಸ್ಟ್ ಅಥವಾ ಏನಾದ್ರು ಸೇವ್ ಆಗಬಾರ್ದು ಅಂದ್ರೆ ಅವ್ರ ಪ್ರೊಫೈಲ್ ನ ಓಪನ್ ಮಾಡ್ಕೊಳ್ಳಿ. ಪ್ರೊಫೈಲ್ ನ ಓಪನ್ ಮಾಡ್ಕೊಂಡು ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ನೀವು ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಮೀಡಿಯಾ ವಿಸಿಬಿಲಿಟಿ ಅಂತ ಅಲ್ಲಿ ಕೂಡ ಒಂದು ಆಪ್ಷನ್ ಬರುತ್ತೆ. ಆ ಮೀಡಿಯಾ ವಿಸಿಬಿಲಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಅಲ್ಲಿ ನಿಮಗೆ ಡಿಫಾಲ್ಟ್ ಎಸ್ ಅಂತ ಇರುತ್ತೆ. ಅಲ್ಲಿ ಡಿಫಾಲ್ಟ್ ನೀವು ಎನೇಬಲ್ ಮಾಡ್ಕೊಂಡ್ರಿ ಅಂದ್ರೆ ಆಟೋಮೆಟಿಕ್ ಆಗಿ ಸೇವ್ ಆಗ್ತಾ ಇರುತ್ತೆ. ಮತ್ತೆ ನೀವೇನಾದ್ರೂ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಸೇವ್ ಆಗ್ತಾ ಹೋಗುತ್ತೆ. ನೀವೇನಾದ್ರೂ ನೋ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಅವ್ರು ಬಿಟ್ಟುವಂತ ಫೋಟೋಸ್ ವಿಡಿಯೋಸ್ ಆಗಿರ್ಬೋದು ಯಾವುದೇ ರೀತಿ ಗ್ಯಾಲರಿನಲ್ಲಿ ಸೇವ್ ಆಗೋದಿಲ್ಲ. ನೋಡಿ, ಇದಾಯ್ತು. ಇನ್ನು ಯಾರಾದ್ರೂ ಸ್ಪೆಸಿಫಿಕ್ ಆಗಿ ಮಾತ್ರ ಒಬ್ಬರದೇ ನಿಮ್ಗೆ ಸೇವ್ ಆಗಬೇಕು, ಅವ್ರದ್ದು ಬಿಟ್ಟು ಬೇರೆ ಯಾರು ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಆಗಬಾರ್ದು ಅಂದ್ರೆ ಇದೇ ರೀತಿ ಮಾಡ್ಕೊಳ್ಳಿ. ಪ್ರೊಫೈಲ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಮೀಡಿಯಾ ವಿಸಿಬಿಲಿಟಿ ಅವ್ರದ್ದು ಮಾತ್ರ ಆನ್ ಮಾಡ್ಕೊಳ್ಳಿ, ಮತ್ತೆ ಬೇರೆ ಎಲ್ಲ ನೀವು ಆಫ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಂಡ್ರೆ ಅವ್ರದ್ದು ಮಾತ್ರ ಸೇವ್ ಆಗುತ್ತೆ, ಮತ್ತೆ ಬೇರೆ ಯಾರ್ದು ಸೇವ್ ಆಗೋದಿಲ್ಲ. ಈ ರೀತಿ ನಿಮಗೆ 3 ಟ್ರಿಕ್ಗಳು ತುಂಬಾ ಯೂಸ್ ಆಗುತ್ತೆ. ಎಲ್ಲರೂ ಕೂಡ ಇದು ಯೂಸ್ ಆಗೇ ಆಗುತ್ತೆ. ನಿಮ್ಮ ಗ್ಯಾಲರಿನಲ್ಲಿ ಫೋಟೋಸ್ಗಳು ಸೇವ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಈ ಸೆಟ್ಟಿಂಗ್ ನೀವು ಆನ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ 3 ಟ್ರಿಕ್ಗಳು ನಿಮ್ಮೆಲ್ಲರೂ ಕೂಡ ಹೆಲ್ಪ್ ಆಯ್ತು ಅನ್ಕೋತೀನಿ. ನಿಮ್ಗೆ ಏನಾದರೂ ಇದು ಹೆಲ್ಪ್ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.